ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ಕಳೆದ ವಾರ ಆಚೆ ವಾರ ನಮ್ಮ ಏರಿಯಾದಲ್ಲಿ ಕಾಡಾನೆ ಕಾರ್ಯಾಚರಣೆಗೆ ಬಂದಂಥ ಅಭಿಮನ್ಯು ಹಾಗೆ ಕಾಡಾನೆ ಕಾರ್ಯಾಚರಣೆ ಎಲ್ಲ ಮುಗಿಸಿ ಹೋಗಿದ್ದ. ಇದು ದಂತ ಒಂದು ಕಟ್ ಮಾಡ್ಕೊಂಡಿದ್ದಾನೆ. ದಂತ ಕಟ್ ಮಾಡೋಕ್ಕೆ ಮೈನ್ ಅವನಿಗೆ ಹಿಂಸೆ ಆಗ್ತಿದ್ದಿರ್ಬೋದು. ದಂತ ಬಂದು ಸೊಂಡಿಲ್ ಮೇಲೆ ಹಿಂಗೆ ತಿರುಗಿತ್ತು. ಈಗ ಎಷ್ಟೋ ಫ್ರೀಯಾಗಿದೆ, ತುಂಬ ರಿಲ್ಯಾಕ್ಸಲ್ಲಿದ್ದಾನೆ. ಮೊದಲದಂತ ತಡ್ಕೋತಾಯಿತ್ತು ಸೊಂಡಿಲ್ ಬೀಸುವಾಗ, ಈಗ ಫ್ರೀಯಾಗಿ ಹೋಗುತ್ತೆ. ಅದು ದಂತ ಬಂದು ಮುಂದುಗಡೆ ಫುಲ್ಲು ಒಳಗಡೆ ಲೆಫ್ಟ್ ಸೈಡ್ ಹಂಗೇನೆ ಒಳಗಡೆ ಬಂದಿತ್ತು. ದಂತದ ಕೆಲಸ ಇದು ಸೊಂಡಿಲ್ ತಗೊಂಡು ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಏನೇ ಆಗಲಿ ತುಂಬ ಚೆನ್ನಾಗಿದ್ದಾನೆ. ಅದೇ ರೀತಿ ಮಹೇಂದ್ರನೂ ಅಭಿಮನ್ಯೊಟ್ಟಿಗೆ ಸೇರಿಕೊಂಡಿದ್ದಾನೆ ಈ ಸರಗೂರು ಭಾಗದಲ್ಲಿ. ಹಾಗೆ ಮಹೇಂದ್ರನೊಟ್ಟಿಗೆ ಅಭಿಮನ್ಯು ಒಟ್ಟಿಗೆ ನಮ್ಮ ಬಗೀರ ಮತ್ತು ಹಿರಣ್ಯ 4 ಆನೆಗಳು ಕಾರ್ಯಾಚರಣೆ ಬಂದಿದ್ದಾವೆ. ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಹಿರಣ್ಯನ ಕಾರ್ಯಾಚರಣೆ ಬಳಸ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಹೆಚ್ಚಿನ ಅಂಶ ಇಲ್ಲ ಅಂತ ಅಂದ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಹಿರಣ್ಯ ದಸರಾದಲ್ಲಿ ಭಾಗವಹಿಸುವಂಥದ್ದು. ಭಾಗವಹಿಸೋದಕ್ಕೆ ಲಾರಿ ಟ್ರೈನಿಂಗ್ ಆದಾಗ ಆಗುತ್ತೆ, ಆಚೆ ಈಚೆ ಜನರನ್ನ ನೋಡಿ ಏನು ಗಾಬರಿ ಏನು ಆಗದಂಗೆ ಇರ್ತದೆ ಅಂತೇಳಿ ಕರ್ಕೊಬಂದಿರ್ಬೋದು. ಹೆಚ್ಚಿನ ಅಂಶ 99% ಕಾರ್ಯಾಚರಣೆ ಬಳಸೋದಕ್ಕಿಲ್ಲ. ಮೇ ಬಿ ದಸರಾ ಟ್ರೈನಿಂಗಿಗೂ ಆಯಿತು ಅಂತೇಳಿ ಕರ್ಕೊಬಂದಿರ್ತಾರೆ. ಏನೇ ಆಗಲಿ, ಎಂದಿನಂತೆ ಎಲ್ಲ ಆನೆಗಳು ಬಂದು ಸೇರಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ ಮೊನ್ನೆ ಒಂದು ಹುಲಿ ದಾಳಿ ಆಯಿತು. ಅದ ನಂತರ ಈ ಹುಲಿಗೆ ಬೋನ್ ಇಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಗಾರ್ಡ್ ಒಬ್ಬರನ್ನು ಹುಲಿ ಆಕ್ರಮಿಸಿದೆ. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅವ್ರಿಗೆ ಹೊಡೆದು ಸಹ ಇದೆ ಹುಲಿ. ಬೆನ್ನಲ್ಲಿ ನೀವು ಗಾಯ ನೋಡಿರ್ಬೋದು, ವೈರಲ್ ಆಗಿದೆ ಅದು. ನಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಇರೋದರಿಂದ ವಿಡಿಯೋ ಹಾಕ್ಲಿಕ್ಕಾಗಲ್ಲ. ಅದೇ ಥರ ಕುತ್ತಿಗೆ ಭಾಗದಲ್ಲೊಂದು ಗಾಯ ಆಗಿದೆ. ಏನು ಅವ್ರ ಅಪ್ಪ ಅಮ್ಮ ಮಾಡಿದ ಪುಣ್ಯನೇನೋ ಉಳಿದಿದ್ದಾರೆ ಹುಲಿ ಬಾಯಿಂದ. ಅವರು ಚಿರಂಜೀವಿಯಾಗಿರ್ತಾರೆ. ಒಂದು ಹುಲಿ ದಾಳಿಯಿಂದ ತಪ್ಪಿಸ್ಕೊಬಂದವರು ನಿಜವಾಗೂ ಒಂದು ಸಾಹಸ ಮೆರೆದಿದ್ದಾರೆ ಅಂತ ಹೇಳ್ಬೋದು, ಕಿರ್ಚಾಡಿರ್ಬೋದು. ಅದು ಹೇಗೆ ಬಚಾವ್ ಮಾಡಿದ್ರು ಗೊತ್ತಿಲ್ಲ. ಹಾಗೆಯೇ ಅಭಿಮನ್ಯುದು ದಂತ ಕಟ್ಟಾಗಿರೋ ವಿಚಾರ, ಏನು ಕಟ್ಟಾಕಿದಂಥ ಜಾಗ ಇತ್ತು, ಆ ಕಟ್ಟಾಕಿದ ಜಾಗದಲ್ಲಿ ಈ ಮಳೆ ಗಾಳಿಗೆ ಒಂದು ಮರ ಬಿದ್ದಿತ್ತು. ಇವನು ಹೋಗಿ ಆ ಮರದು ರೆಂಬೆಗಳಿದ್ದು ಎಲ್ಲ ಕುರ್ಚುಲ್ ಮರ ರೆಂಬೆಗಳು ಸ್ಟ್ರಾಂಗ್ ಆಗಿದ್ದು. ಅದರೊಳಗೆ ದಂತನ ಹಾಕ್ಕೊಂಡು ಏನೋ ಕೆಲಸ ಮಾಡಿದ್ದಾನೆ. ಅಲ್ಲೇ ಮುರ್ಕೊಂಡಿದ್ದಾನೆ. ಅದು ಮಾಮೂಲು ಅಂತ ಹೇಳಿದ್ರೆ ಎಡ ಬದಿ ಜಾಸ್ತಿ ಮಲಗ್ತಾನೆ ಅಭಿಮನ್ಯು. ಕೊಂಬು ಸೌದು ಮಣ್ಣಿಗೆ ಉಜ್ಜಿ ಸೌದೋಗಿರ್ತದೆ. ಇನ್ನು ಮರಕ್ಕೆ ಉಜ್ಜುತ್ತವೆ, ಸಿಕ್ಕಿದ ಜಾಗದಲ್ಲೇ ಉಜ್ಜೋದು. ಅದೇ ರೀತಿ ಸುಮಾರು ಟೈಮ್ ಆಯಿತು ಕಾರ್ಯಾಚರಣೆ. ಏನು ಈಗ ನಾವು ಏನು ಕೆಲಸ ಮಾಡ್ತೀವಿ, ಒಂದು ಕತ್ತಿನ ಸಹ ಕೆಲಸ ಮಾಡುವಾಗ ಮಸೀತಾ ಇರ್ತೀವಿ. ಅದು ಕತ್ತಿ ಮಸ್ತಿಲ್ಲ ಅಂತೇಳಿದ್ರೆ ಏನಾಯ್ತದೆ, ಅದು ಕಡಿಲಿಕ್ಕೆ ಹೋಗೋದಿಲ್ಲ, ಯಾವುದಕ್ಕಾಗೋದಿಲ್ಲ. ಅದೇ ರೀತಿ ಏಜ್ ಆಗ್ತಾ ಬರ್ತಾ ಇರೋದು. ದಂತ ಒಂದು ಸ್ವಲ್ಪ ಬಲ ಕಡಿಮೆ ಆಗಿರ್ಬೋದು, ಏನು ತೊಂದರೆ ಇಲ್ಲ. ನಾನು ಹಿರಿಯ ವೈದ್ಯರನ್ನ ಕೇಳಿದಾಗ ಹೇಳಿದ್ರು, ಆನೆ ಆರೋಗ್ಯ ಚೆನ್ನಾಗಿದ್ದರೆ 70 ವರ್ಷ ಗಂಟನೂ ದಂತ ಬೆಳೆಯುತ್ತೆ, ಆರೋಗ್ಯದ ಮೇಲೆ ಡಿಪೆಂಡ್. ಹಾಗೆಯೇ ಇನ್ನೊಂದು ಮಾಹಿತಿ ಹೇಳಿದ್ರು, ಏನು ಅಂತ ಹೇಳಿದ್ರೆ ಆನೆನ ಕಾರ್ಯಾಚರಣೆಗೆ ಬಳಸುವಂತಾಗಬೇಕು. ಬಳಸಿದ್ರೆ ಅದರ ಮೈ ಕೈಯೆಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲ ಅಂತೇಳಿದ್ರೆ ಮಸಲ್ಸ್ ಟೈಟ್ ಬರುತ್ತೆ. ಟೈಟ್ ಬಂದಾಗ ಮಾನಸಿಕ ಸೀಮಿತನೂ ಕರೆಕ್ಟಾಗಿರಲ್ಲ ಕಟ್ಟಿ ಇರುವಾಗ. ಮತ್ತು ಲಾರಿಯಲ್ಲಿ ಪ್ರಯಾಣ ಮಾಡಿ ಗೊತ್ತಾಗುತ್ತೆ, ಬೇರೆ ಗಾಡಿಗಳು ಬಂದಂಥ ಆನೆಗಳನ್ನ ಕರ್ಕೊಂಡೋಗಿ ಬಂದಂಥ ಸಂದರ್ಭದಲ್ಲಿ ಇವಕ್ಕೊಂಥರ ನನ್ನ ಬಿಟ್ಟು ಹೋಗ್ತಾರಂತ ಫೀಲ್ ಬರ್ತದೆ ಅಂತ ಹೇಳಿದ್ರು. ಅದೇ ರೀತಿ ನಾನು ಸುಮಾರು ಸಲ ನೋಡಿದ್ದೀನಿ ಕಾರ್ಯಾಚರಣೆಗೆ. ಶ್ರೀಕಂಠ, ಭೀಮ ಎಲ್ಲ ಮಹೇಂದ್ರ ಇದ್ದಾಗ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅಭಿಮನ್ಯು ಕಾಲನ್ನು ಎಳೆದು ಇಟ್ಕೊಂಡು ಚೈನ್ ಕಟ್ಟಾಕಿರೋದೆಲ್ಲ ಎಳೆದು ಇಟ್ಕೊಂಡು ಲಾರಿಗಳನ್ನ ಎಣಿಕೆ ನೋಡೋದು. ಅದಕ್ಕೆ ನಾವು ಸಹ ಪದೇ ವಿಡಿಯೋ ಮಾಡಿ ಕಾರ್ಯಾಚರಣೆ ಬಳಸುವಂತಾಗಲಿ, ಅಟ್ಲೀಸ್ಟ್ ಕಾರ್ಯಾಚರಣೆ ಮಾಡೋ ಜಾಗದಲ್ಲಿ ಇರಲಿ ಇದೆಲ್ಲ ಹೇಳ್ತಾಯಿದ್ದು. ಅದೇ ರೀತಿ ಕಾರ್ಯಾಚರಣೆಗೆಲ್ಲ 3-4 ಕಾರ್ಯಾಚರಣೆ ಆ ವಿಡಿಯೋಗಳೆಲ್ಲ ಮಾಡಿ ಆದಮೇಲೆ ಇತರರು ಎಲ್ಲ ಸೇರಿ ಮಾಡಿದರು.
ಅದಾದಮೇಲೆ 3-4 ಕಾರ್ಯಾಚರಣೆ ಭಾಗವಹಿಸಿದ. ಮೊನ್ನೆ ನಮ್ಮ ಏರಿಯಾದಲ್ಲಿ ಡಾಕ್ಟರ್ ರಮೇಶ್ ನೇತೃತ್ವದ ತಂಡ ಬಂದು ಒಂದು ಆನೆನ ಸೆರೆ ಹಿಡಿತಾರೆ. ನಿಮಗೆ ಗೊತ್ತಿರ್ಬೋದು ಎ ಡಿ ಜಿ ಪಿ ಅವ್ರದ್ದು ಮಿಸಸ್ಸನ್ನ ಕೊಂದಂಥ ಆನೆನ ಕ್ಯಾಪ್ಚರ್ ಮಾಡೋಕ್ಕೆ ಬಂದಂಥ ಸಮಯದಲ್ಲಿ ಮತ್ತೊಂದು ಆನೆ ಇರುತ್ತೆ. ಆ ಆನೆಗೆ ರೇಡೆ ಕಲರ್ ಅಳವಡಿಸ್ತಾರೆ. ಅದನ್ನು ಅಭಿಮನ್ಯು ಮೇಲೆ ಕೂತೆ ಆ ಕೆಲಸನ ಮಾಡಿರ್ತಾರೆ ಡಾಕ್ಟರ್ ರಮೇಶ್ ಅವರು. ಈ ಥರದಲ್ಲಿ ಅಭಿಮನ್ಯು ಕೆಲಸ ಕೊಟ್ಟರೆ ಆರೋಗ್ಯವಾಗಿರುತ್ತೆ. ಹೇಳ್ತಿದ್ರು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ. ಅವರೇನಾದರೂ ಹಿರಿಯ ವೈದ್ಯರು ಬರೋದಿದ್ದರೆ ಆಗಿನ ಕಾಲದಲ್ಲಿ ಎಲ್ಲ ವಯಸ್ಸು ಜಾಸ್ತಿ ಬರ್ತಿದ್ರಂತೆ ಆನೆಗಳಿಗೆ. ಹೇಳುವಂಥ ವಯಸ್ಸೇನಾಗಿಲ್ಲ. ಅಭಿಮನ್ಯುಗೆ ಒಂದು ಆಸಪಾಸು 55 ವರ್ಷ ದೆ ಎಸ್ಟಿಮೇಟ್ ಹೇಳಿದ್ದಾರೆ. 55 ಅಷ್ಟೇ ಆಗಿರೋದು ಅಂತೇಳಿ. ಆಗ ಬರೆಯುವಾಗ ಒಟ್ರಾಸಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ಇರ್ಬೋದು. ಈಗ ನೋಡಲಿಕ್ಕೆ ಅಭಿಮನ್ಯು ಈಗಲೂ ಅಷ್ಟೇ. ಈಗಲೂ ನಾನು ಹೇಳ್ತೀನಿ, 2 ಆನೆಗಳೆಲ್ಲ ಬಂದು ಅಭಿಮನ್ಯು ಮುಂದೆ ನಿಲ್ಲೋದು ಬೇಡ. 2ಕ್ಕೂ ಚಾರ್ಜ್ ಮಾಡೇ ಮಾಡುತ್ತೆ. ಗತ್ತು, ಆ ಗಾಂಭೀರ್ಯ, ತಾಕತ್ತು ಇದ್ದೇ ಇದೆ ಅಭಿಮನ್ಯುಗೆ. ಏನೇ ಆಗಲಿ ಫ್ರಂಟ್ ಲೈನ್ ವಾರಿಯರ್ ಅಲ್ಲದಿದ್ರೂ ಮುಂದಿನ ದಿನಗಳಲ್ಲಿ ಅಭಿಮನ್ಯು ಇಟ್ಕೊಳ್ಳಿ. ಆನೆಗಳನ್ನ ನೂಕಲಿಕ್ಕೆ ಯಾವುದಕ್ಕಾದ್ರೂ ಒಂದು ಬೇಕಾಗುತ್ತೆ. ಕಟ್ಟಿ ಹಾಕಿದ ಜಾಗದಲ್ಲಿದ್ದರೆ ಕಾರ್ಯಾಚರಣೆ ಬಳಸೋದು ಕಮ್ಮಿ ಆದರೆ ಅಭಿಮನ್ಯುಗೂ ಮೈ ಕೈಯೆಲ್ಲ ವಿಪರೀತ ಕೊಬ್ಬು ತುಂಬಿಯೋ ಇಲ್ಲ ಓವರಾಗಿ ಸೈಜ್ ಜಾಸ್ತಿ ಆಗೋದು ಈ ಥರ ಆಗುತ್ತೆ. ಬ್ಯಾಲೆನ್ಸ್ ತಪ್ಪುತ್ತೆ ಬಾಡಿಗೆ. ಯಾಕೆಂತ ಹೇಳಿದ್ರೆ ಅದು ಆಗ ಮರಿಯಿಂದ ಹಿಡಿದು ಇಲ್ಲಿಯವರೆಗೆ 2024ರವರೆಗೂ ಭಾರೀ ಕೆಲಸ ಮಾಡಿದಂತಾನಿಗೆ ಸಡನ್ನಾಗಿ ಏನಾಯಿತು, ಕೆಲಸ ಮಾಡಿದ ಮನೇಲಿ ಕೂತ್ರೆ ನಮಗೇನು ಮನುಷ್ಯನಿಗೆ ಹೆಂಗನ್ನಾಗುತ್ತೆ, ಮೈ ಕೈ ಎಲ್ಲ ಟೈಟ್ ಬರೋದು ಅದೇ ರೀತಿ ಆಗುತ್ತೆ. ತೊಂದರೆ ಇಲ್ಲ, ಸಣ್ಣ ಪುಟ್ಟ ಕೆಲಸಕ್ಕೆ ಬಳಸಲೇಬೇಕು. ಬಳಸೋದಿದ್ದರೆ ಮೈ ಎಲ್ಲ ಹಾಳಾಗುತ್ತೆ. ಆನೆ ಈಗ ನೋಡಿ, ಅರ್ಜುನನ ಕಮ್ಮಿ ಕೆಲಸಕ್ಕೆಲ್ಲ ಬಳಸ್ತಾಯಿದ್ರು. ದಡೂತಿಯಾಗಿ ಬೆಳೆದಿತ್ತು. ಅದೇ ರೀತಿ ಆಗೋದು ಬೇಡ. ಅವೆಲ್ಲ ಕೆಲಸ ಮಾಡಿದ ಆನೆ ಅಭಿಮನ್ಯು, ಅರ್ಜುನ. ಅದು 2 ಮಾತಿಲ್ಲ. ದೇಶಕ್ಕೆ ಕೀರ್ತಿ. ಕರ್ನಾಟಕ ಕುಮ್ಕಿ ದಂಡಗಳಿಗೆ ಕರ್ನಾಟಕದ ವೈದ್ಯರು ಯಾರು, ಕರ್ನಾಟಕದ ಆನೆಗಳೇನು ಇಡೀ ಪರಿಚಯ ಮಾಡಿಕೊಟ್ಟಿದೆ. 2 ಹೆಸರು ಅಂತ ಹೇಳಿದ್ರೆ ಅಜರಾಮರ ನಮ್ಮ ಅರ್ಜುನ ಹಾಗೂ ಅಭಿಮನ್ಯು. ಅರ್ಜುನ ಅಭಿಮನ್ಯು ಹೆಸರು ಇನ್ನು ಯಾವ ಆನೆಗಳು ಎಷ್ಟೇ ದಾಖಲೆ ಮಾಡಿದ್ರು ಈ 2 ಹೆಸರು ಮಾತ್ರ ಯಾರಿಂದ ಅಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇಡೀ ವಿಶ್ವಕ್ಕೆ ಈ ಕೀರ್ತಿ ತಂದು ಕೊಟ್ಟಂಥ 2 ಆನೆಗಳು ಅಂತ ಹೇಳಿದ್ರೆ ಅಭಿಮನ್ಯು, ಅರ್ಜುನ. ಅದು ಯಾರು ಹೆಸರಿಟ್ಟರು ಅಂತ ಗೊತ್ತಿಲ್ಲ. ಆ ಪುಣ್ಯಾತ್ಮರಿಗೆ ವಂದನೆಗಳು. ಈ 2 ಹೆಸರು 100 ಅಲ್ಲ 1000 ವರ್ಷ ಆದ್ರೂ ಅಚ್ಚಳಿಯದೆ ಇಡೀ ವಿಶ್ವದಲ್ಲೇ ಈ ಹೆಸರು ಖ್ಯಾತಿಯಾಗಿರುತ್ತೆ. ನಾವೇನು ಜಯಮಾರ್ತನ ಸ್ಟೋರಿ ಕೇಳ್ತೀವಿ ಅದೇ ರೀತಿ ನಾವು ನೋಡಿಲ್ಲ, ಆದರೆ ಅದರ ಸ್ಟೋರಿ ಈಗಲೂ ಬರ್ತಾ ಇರ್ತದಲ್ಲ, ಅದೇ ರೀತಿ ನಮ್ಮ ಅರ್ಜುನ ಮತ್ತು ಅಭಿಮನ್ಯು ವಿಶ್ವ ಮಟ್ಟದಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅವರು ಹಾಗೇ ಇರಲಿ, ಅವರ ಹೆಸರು ಅಜರಾಮರಾಗೇ ಇರಲಿ. ಎಲ್ಲರಿಗೂ ಒಂದು ಸಂತೋಷ. ಇಡೀ ಈಗ ಕಳೆದ ಸಲ ನೋಡಿರ್ಬೋದು, ಬಳ್ಳಿಯಲ್ಲಿ ಯಾರೋ ಫಾರಿನ್ ಡೆಲಿಗೇಟ್ಸ್ ಬಂದಿದ್ದಂಥ ಸಂದರ್ಭದಲ್ಲಿ ನೋಡಲೇಬೇಕು ಅಂತೇಳಿ ಎಷ್ಟೋ ಜನ ಬಂದರು. ಅಭಿಮನ್ಯು ಇಲ್ಲಿಂದ ಹೋಗಿರುತ್ತೆ ಎಲ್ಲಿಗೆ ಅಂತ ಹೇಳಿದ್ರೆ ಬಳ್ಳೆಗೆ, ಅರ್ಜುನನ ಪ್ರತಿಮೆ ಮುಂದೆ ಇವರೆಲ್ಲ ನಿಂತಿರ್ತಾರೆ. ವಿಶ್ವದ ನಾಯಕರೆಲ್ಲ ಬಂದು ಇವ್ರನ್ನ ನೋಡಬೇಕು ಅಂತ ಹೇಳಿದ್ರೆ ಆಗ ಎಷ್ಟು ಇವರ ಬಗ್ಗೆ ಕೀರ್ತಿ ಪತಾಕೆ ಹಾರಿ ಇರ್ಬೋದು ಅಂತೇಳಿ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಅಭಿಮನ್ಯು ಇದೇ ರೀತಿ ಕಾರ್ಯಾಚರಣೆ ಮಾಡಲಿ. ಮತ್ತು 59 ವರ್ಷ ಕೊನೆಯ ದಸರಾ ಲಿಫ್ಟ್ ಆದಮೇಲೆ, ಅಂಬಾರಿ ಲಿಫ್ಟ್ ಆದಮೇಲೆ ಅಭಿಮನ್ಯು ರಿಟೈರ್ಡ್ ಆಗುತ್ತೆ. ಏನು ಕಲಿಮನೆಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡಿದ್ರು, ಅದೇ ರೀತಿ ನಮ್ಮ ಅರ್ಜುನನಿಗೆ ಸಿಗಲಿಲ್ಲ. ಆದರೆ ಅರ್ಜುನನಿಗೆ ಸಿಕ್ಲತ್ತಾರೆ ಬೇಜಾರು ಪಡೋದು ಬೇಡ. ಅದೇ ರೀತಿ ಅಭಿಮನ್ಯುಗೆ ರೆಡ್ ಕಾರ್ಪೆಟ್ ಹಾಕಿ ಆತನ ರಿಟೈರ್ಮೆಂಟ್, ಆತ ಹಿಡಿದ ಆನೆಗಳಿಂದ ಗೌರವ ವಂದನೆ ಸಿಗುವಂತೆ ಕೆಲಸವನ್ನು ಎಲ್ಲ ಆನೆ ಪ್ರೇಮಿಗಳು, ನಮ್ಮ ಅರ್ಜುನನ ಫ್ಯಾನ್ಸ್ ಇರ್ಬೋದು, ಅಭಿಮನ್ಯು ಫ್ಯಾನ್ಸ್ ಇರ್ಬೋದು, ಎಲ್ಲ ಆನೆಗಳ ಫ್ಯಾನ್ಸ್ ಸೇರಿಸಿ ಅಭಿಮನ್ಯುಗೆ ಅದ್ಧೂರಿಯಾಗಿ ಒಂದು ಬೀಳ್ಕೊಡುಗೆ, ಒಂದು ದಿನದ ಫಂಕ್ಷನ್ ಅಭಿಮನ್ಯುಗಾಗಿ ಮಾಡಬೇಕು. ಸರ್ಕಾರಕ್ಕೆ ಬಹಳ ಸೇವೆ ಸಲ್ಲಿಸಿದೆ. ಅರಣ್ಯ ಇಲಾಖೆ ಕೀರ್ತಿ ಪತಾಕೆ ಹಾರಲಿಕ್ಕೆ ಕಾರಣವೇ ಇವೆರಡಾಳು. ಅದರಲ್ಲಿ ಈಗ ಅಭಿಮನ್ಯು ಇದ್ದಾನೆ. ಅಭಿಮನ್ಯುವಿಗೆ ಮಾತ್ರ ಆ ಮಟ್ಟದ ಒಂದು ರಿಟೈರ್ಮೆಂಟ್ ಸಿಗಬೇಕು. ಸರ್ಕಾರಿ ಗೌರವ ರೆಸ್ಪೆಕ್ಟ್ಫುಲ್ಲಾಗಿ ಏನು ಗೌರವ ವಂದನೆಗಳಿದ್ದಾವೆ ಅದೆಲ್ಲ ಸಿಗಬೇಕು ಅವನಿಗೆ.
ಅಭಿಮನ್ಯುಗೆ ಆ ಥರದಲ್ಲಿ ಒಂದು ಒಳ್ಳೆಯ ಒಂದು ರಿಟೈರ್ಮೆಂಟ್ ಅಭಿಮನ್ಯುಗೆ ಕೊಡಬೇಕು. ಕೊಟ್ಟ ಮೇಲೂ ಆತನನ್ನು ಸಣ್ಣ ಪುಟ್ಟ ಕಾರ್ಯಾಚರಣೆಗೆ ಬಳಸಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.